JCBಲಿ ಡೀಸೆಲ್ ಕಮ್ಮಿ ಇತ್ತು ಅಂತ 35 ಲೀಟ್ರ್ ಡೀಸೆಲ್ ಹಾಕ್ಸ್ಕೊಂಡೆ. ರೈಟ್ ಸೈಡಲ್ಲಿ ಕಾಣ್ತಿರೋದೇ ಬಸ್ ಸ್ಟ್ಯಾಂಡು, ಪಕ್ಕದಲ್ಲೇ ರೋಡ್ ಇದೆ. ಒಂದೂವರೆ ಗಂಟೆ 2 ಗಂಟೆ ಆಗುತ್ತೆ ಇನ್ನು ಹೊಡೆಯೋದು. ಅಂದರೆ ತುಂಬ ಹಾರ್ಡ್ ಇದೆ ಕಾಂಕ್ರೀಟ್ ಇದು. ನೋಡ್ಬೋದು ಟ್ರ್ಯಾಕ್ಟರ್ ಅವ್ರು ಯಾವ ಥರ ಲೋಡ್ ಮಾಡ್ಕೊಂಡು ಹೋಗ್ತವ್ರೆ ಅಂತ. ನಮಸ್ಕಾರ, ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಇವತ್ತು ಕೂಡ ಬ್ರೇಕರ್ ಕೆಲಸ ಇದೆ. ಇಲ್ಲೇ ಒಳನರಸೀಪುರ ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಕಾಂಕ್ರೀಟ್ ರೋಡ್ ಹೋಗಿದೆ, ಅಲ್ಲೇನೇ ಕೆಲಸ ಇರೋದು. ನೋಡ್ಬೋದು ನೋಡಿ, ಈ ಕಡೆ ರೈಟ್ ಸೈಡಲ್ಲಿ ಕಾಣ್ತಿರೋದೇ ಬಸ್ ಸ್ಟ್ಯಾಂಡು, ಪಕ್ಕದಲ್ಲೇ ರೋಡ್ ಇದೆ. ಕಟ್ ಮಾಡಿದ್ದಾರೆ ನೈಟು, ಗುರು ಕಟ್ ಮಾಡಿದ್ದಾರೆ. ನಾನು ಬಂದು ಹೊಡಿತಾ ಇದ್ದೀನಿ, ನೋಡ್ಬೋದು. ನೋಡ್ರಿ ಅಲ್ಲಿ ಕಾಣ್ತಾ ಇದೆ, ಅಲ್ಲಿಂದ ಹೊಡ್ಕೊಂಡು ಬಂದಿದ್ದೀನಿ. ಆಟೋ ನಿಂತಿದ್ದಲ್ಲ ಅಲ್ಲಿಂದ ಲಾಸ್ಟು ಅಲ್ಲಿ ನೋಡ್ಬೋದು, ಅಲ್ಲಿ ಗಂಟ ಹೊಡಿಬೇಕು. ಬನ್ನಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಕೆಲಸ ಅಂತ. ಹೀಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ನನ್ನ ಚಾನಲ್ನ. JCB ಚರಣ್ ಬ್ಲಾಗ್ಸ್ ಅಂತ ನನ್ನ ಚಾನಲು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಊಟಕ್ಕೂ ನಿಲ್ಲಿಸಿಲ್ಲ ಗಾಡಿನ. ಬೆಳಗ್ಗೆ 10:30 ಸ್ಟಾರ್ಟ್ ಮಾಡಿದವನು ಕಂಟಿನ್ಯೂಸ್ ಹೊಡಿತಾನೆ ಇದ್ದೀನಿ. ಇವಾಗ ಟೈಮ್ ಬಂದು 12:50 ಆಗಿದೆ ಟೈಮು. ಕಂಟಿನ್ಯೂಸ್ ಹೊಡಿತಾನೆ ಇದ್ದೀನಿ, ನೋಡ್ಬೋದು. ನೋಡ್ರಿ ಅಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದಲ್ಲಿ ಇಲ್ಲಿ ಗಂಟ ಬಂದಿದ್ದೀನಿ. ಇನ್ನೂ ಸುಮಾರಿದೆ, ಇನ್ನೂ ಒಂದೂವರೆ ಗಂಟೆ 2 ಗಂಟೆ ಆಗುತ್ತೆ ಇನ್ನು ಹೊಡೆಯೋದು. ಅಂದರೆ ತುಂಬ ಹಾರ್ಡ್ ಇದೆ ಕಾಂಕ್ರೀಟ್ ಇದು. ಊಟಕ್ಕೆ ಹೋಗಲಿಲ್ಲ, ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ಹೋಗೋಣ ಅಂತ. ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ಹೋಗ್ತೀನಿ. ಹೇಗಿದೆ ಕೆಲಸ ಅಂತ ಕಮೆಂಟ್ ಮಾಡಿ. ಯಾರು ಬ್ರೇಕರ್ ಹೊಡೆಯೋರು ಆಪ್ರೇಟರ್ಗಳಿದ್ರೆ ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಕೆಲಸ ಅಂತ. ನೋಡ್ಬೋದು. ಮತ್ತು ಈ ಕಡೆ ನೋಡಿ, ಇದೆಲ್ಲ ಕಾರ್ ಸ್ಟ್ಯಾಂಡು, ಆ ಕಡೆ ಬಸ್ ಸ್ಟ್ಯಾಂಡು. ಹೊಡಿತಿರೋದಕ್ಕೋಸ್ಕರ ಕಾರ್ಗಳು ನೋಡಿ ಇಲ್ಲಿ ರೈಟ್ ಸೈಡಿಗೆ ಪಾರ್ಕ್ ಮಾಡಿದ್ದಾರೆ ಕಾರ್ಗಳನ್ನ. ಮತ್ತು ಈ ಕಡೆ ಎಲ್ಲ ಅಂಗಡಿಗಳು ನೋಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಪೂರ್ತಿ ಕಂಪ್ಲೀಟ್ ಆಯಿತು. ನೋಡ್ರಿ ಇಲ್ಲಿ ಲಾಸ್ಟ್ ಗಂಟೆ ಹೊಡೆದಿದ್ದೀನಿ, ಅಲ್ಲಿಂದ ಇಲ್ಲಿ ಗಂಟ. ಇದೇ ಬೆಳಗ್ಗೆ 10:30 ಇವಾಗ ಸಂಜೆ 5 ಗಂಟೆ ಗಂಟೆ ಇದೇ ಕೆಲಸ ಆಯಿತು ಪೂರ್ತಿ. ಅಂದರೆ ಹಾರ್ಡ್ ಇತ್ತು ಕಾಂಕ್ರೀಟು. ಕೆಲಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಫಾಲೋ ಮಾಡಿ. ಬ್ರೇಕರ್ ಕೆಲಸ ಹೇಗಿತ್ತು ಅಂತ ನೋಡಿ. ಬ್ರೇಕರ್ ಆಪ್ರೇಟರ್ಗಳು ಯಾರು ಇದ್ದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡ್ಬೋದು ಟ್ರ್ಯಾಕ್ಟರ್ ಅವ್ರು ಯಾವ ಥರ ಲೋಡ್ ಮಾಡ್ಕೊಂಡು ಹೋಗ್ತವ್ರೆ ಅಂತ. ಬೈಕಲ್ಲಿ ಹೋಗ್ತಾರೆ, ಅವ್ರಿಗೆ ಏನಾದರೂ ಕಣ್ಣಿಗೆ ಹೊಡಿತು ಅಂತ ಹೇಳಿದ್ರೆ ಅಷ್ಟೇ ಕತೆ. ಆಮೇಲೆ ಒಂದು ಸೇಫ್ಟಿ ಇಲ್ಲ, ಏನಿಲ್ಲ. ನೋಡಿ ಯಾವ ಥರ ಹೋಯ್ತವ್ರೆ ಅಂತ ಟ್ರ್ಯಾಕ್ಟರ್. ಹೆಲ್ಮೆಟ್ ಹಾಕಿರೋರಿಗೆ ಏನು ತೊಂದರೆ ಇಲ್ಲ ನೋಡಿ. ಹೆಲ್ಮೆಟ್ ಹಾಕ್ದಲ್ಲಿ ಹೋಗ್ತಾರೆ, ಅವ್ರು ಏನಾದ್ರು ಕಣ್ಣಿಗೆ ಹೊಡಿತು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಇವರು. ಇವತ್ತಿಂದ ಬೆಳಗ್ಗೆ 10:40 ಸ್ಟಾರ್ಟ್ ಮಾಡಿದ್ದು. ಫುಲ್ ಹಾರ್ಡು ಮಾತ್ರ ಕಾಂಕ್ರೀಟು. ಗ್ರೂ ಕಟ್ಟಿಂಗ್ ಮಾಡಿದರು, ಆದರೂ ಇದ್ರ ಹೊಡೆಯೋದ್ರೊಳಗೆ ಇವಾಗ ಸಂಜೆ 5:30 ಆಯಿತು. ಫುಲ್ ಹಾರ್ಡಿತ್ತು, ಅಂದರೆ ಕಂಟಿನ್ಯೂಸ್ ಹೊಡೆದಿದ್ದೀನಿ. ಸ್ಟಾರ್ಟ್ ಮಾಡಿದಾಗೆ ನಿಲ್ಲಿಸೇ ಇಲ್ಲ. ನೋಡಿಬೇಕಿದ್ರೆ ಬರೇ ಸೀಸಲ್ ಫುಲ್ ಹೀಟಾಗಿದೆ. ಊಟಕ್ಕೂ ನಿಲ್ಲಿಸಿರಲಿಲ್ಲ. ದಿನ JCBಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ JCB ಇರೋರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಏನು ಲಾಸ್ ಅಂತ ಏನು ಬರೋಲ್ಲ. ಮತ್ತು ಮನೆಯವರೇ ಆಪ್ರೇಟ್ರಾಗಿ ಗಾಡಿ ಓಡಿಸಿದ್ರೆ ಒಳ್ಳೆ ಲಾಭ ಬರುತ್ತೆ. ಇದು ಆಪ್ರೇಟ್ರ್ ಹಾಕಂದ್ರೆ ಅವ್ರಿಗೆ ಬೇರೆ 22,000 ಸಂಬಳ, ಬ್ಯಾಟ ದುಡ್ಡೆಲ್ಲ ಕೊಡಬೇಕಾಗುತ್ತೆ. ಮತ್ತು ಲೋನು ಎಲ್ಲ ಕಟ್ಟೋದ್ರೊಳಗೆ ಓನರಿಗೆ ಏನು ಸಿಗೋದಿಲ್ಲ. JCB ಆದಷ್ಟು ಯಾರ್ಯಾರ ಮನೇಲಿ ಇರುತ್ತೆ ಅವರೆಲ್ಲ ಕಲಿಯೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ JCB ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಆಪ್ರೇಟ್ರುಗಳು ಸಾಕೋಕ್ಕಾಗೋದಿಲ್ಲ. ಈಗ ಆಪ್ರೇಟ್ರು ನಾನಿಲ್ಲ ಅಂದರೆ ಬೇರೆಯವ್ರ ಹತ್ರ ಹೋಗ್ತಾರೆ. ಜಾಸ್ತಿ ಎಲ್ಲಿ ಕೊಡ್ತೀವಿ ಅಂತೀವಿ ಅಲ್ಲಿಗೆ ಹೋಗ್ತಾರೆ ಆಪ್ರೇಟ್ರುಗಳು. ಹಾಗಾಗಿ ಆದಷ್ಟು ನೀವೇ ಸ್ವಂತ ಕಲಿಯೋದಕ್ಕೆ ಟ್ರೈ ಮಾಡಿ. ಆದಷ್ಟು ನೋಡಿ, JCBನ ಚೆನ್ನಾಗಿ ಮೇಂಟೈನ್ ಮಾಡಿ. ನಮ್ಮನೇಲಿ ನಾನೇ ಓಡಿಸ್ತಿರೋದು, ನೋಡ್ಬೋದು. ಹಾಗಾಗಿ ಕೆಲಸ ಇದ್ದಾಗ ನಾವೇ ಹೋಗ್ಬೋದು. ಆಪ್ರೇಟ್ರುಗಳೇನೆಂದರೆ ಕೆಲಸ ಇರಲಿ ಬಿಡಲಿ ಪೇಮೆಂಟ್ ಕೊಟ್ಟರೆ ಇರ್ತಾರೆ. ಇಲ್ಲಿ ಪೇಮೆಂಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಹೋಗ್ತಾರೆ ಬೇರೆಯವ್ರ ಹತ್ರ. ಹಾಗಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.